ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವಿಶೇಷದಲ್ಲಿ ವಿಶೇಷ ಒಂದು ದೇವಸ್ಥಾನಕ್ಕೆ ತೋರಿಸ್ತಾ ಇದ್ದೀನಿ. ಗಂಗೋತ್ರಿಗೆ ನಾವು ಹೊರಡೋ ಮುಂಚೆ ಇಲ್ಲಿ ಇದೇ ಮೇಯ್ನ್ ಅಂತೆ ಗಂಗೋತ್ರಿ. ಇಲ್ಲಿ ಏನು ವಿಶೇಷ ಅಂತ ಅವರೇ ಅಲ್ಲಿರೋ ಅರ್ಚಕರೊಬ್ಬರು ಮಾತಾಡಿದ್ದಾರೆ. ಅದನ್ನು ಕೇಳಿ ಮತ್ತು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ. ನೋಡಿ ಹೆಲಿಕಾಪ್ಟರ್ ಹೋಗ್ತಾ ಇದೆ, ಇಲ್ಲಿ ವಾತಾವರಣ ಹೇಗಿದೆ. ಬನ್ನಿ ಇವಾಗ ದೇವಸ್ಥಾನದೊಳಗೆ ಹೋಗೋಣ. ನೋಡಿ ಗಂಗೋತ್ರಿಗೆ ಹೋಗ್ಬೇಕಾದ್ರೆ ಅಲ್ಲೇನೋ ಇದಂತೆ ಗರಂ ಕುಂಡು, ಅದೇನೇ ಇಲ್ಲಿ ಬಿಸಿ ನೀರು ಬರ್ತಿರೋದು ಅನಿಸುತ್ತೆ. ಹೋಗಿ ನೋಡಿ ಅಂದರು ನಮ್ಮ ಡ್ರೈವರು. ಹೋಗ್ತಾ ಇದ್ದೀವಿ, ಎಲ್ಲಿ ಏನಂತ ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ಗಂಗೋತ್ರಿಗೆ ಹೋಗುವಾಗ ಸಿಗುತ್ತೆ, ಹಾಗೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಅಂದರು. ಅದಕ್ಕೆ ಅಲ್ಲಿ ನೋಡಿ, ಅಲ್ಲಿ ಬಿಸಿನೀರು ಬರ್ತಿರೋದು. ಇಬ್ಬರಿಗೆ 30 ರೂಪಾಯಿ. ಅಣ್ಣ ಬರಲಿಲ್ಲ. ಏನಂತೀರಿ? ಕುಂಡ ಇದೆ ಅಂತ, ಬಿಸಿ ನೀರಿದ್ದು. ಲೇಡೀಸ್ ಜೆಂಟ್ಸ್ ಸಪ್ರೇಟ್ ಸ್ನಾನ ಮಾಡ್ತಾರೆ. ಇಲ್ಲ ಅಂತ ದೇವಿ ಮಂದಿರನೂ ಇದೆ ಅಂತ ನೋಡ್ಕೊಂಡು ಬರ್ತದೆ. ಇಲ್ಲಿ ನೋಡಿ, ಹೆಲಿಕಾಪ್ಟರ್ ನೋಡಿ. ರೋಸ್ ನೋಡಿ, ಸ್ನಾನ ಹೆಣ್ಮಕ್ಳಿಗೆ ಸ್ನಾನ ಮಾಡೋದಕ್ಕಲ್ಲಿ. वर्तमान समय में आप गंगोत्री धाम के इस पावन तट पर स्थित है ऋषिकुंड गंगनानी नामक स्थान है, जो धार्मिक एवं आस्था का केंद्र है। इस जगह का नाम ऋषिकुंड गंगनानी है और ये वैज्ञानिक तौर से देखा जाए तो सल्फर वाटर है, और प्राकृतिक दृष्टि से देखा जाए तो यहाँ पर महर्षि पराशर जी हुआ करते थे, जिन्होंने सतयुग में अपने स्नान करने के लिए गर्म जल का उद्गम किया था। 1962 जब भारत चीन युद्ध हुआ, उसके पश्चात आगे का मार्ग बनाया गया है, और ये है जो पुरानी गंगोत्री मानी जाती है, प्राचीन गंगोत्री। ऊपर माँ गंगा जी है, पराशर ऋषि महाराज जी, भगवान कालिंग नाग देवता जी, शंकर भगवान जी जी। तो यहाँ जो दर्शन करना अनिवार्य माना जाता है, नहीं तो यात्रा अधूरी मानी जाती है गंगोत्री धाम की। जी जय माँ गंगा। सामने जा चेंजिंग रूम में बोर्ड पढ़ने के पहले क्या लिखा हुआ है? कोई बात नहीं, जूम कर दो ना, जूम ಚಲೆ ಗಯಾ ಬ್ಯಾಕ್ से ಅಲ್ಲೇರಿ ಝೂಮ್ ಮಾಡಿ ಅವ್ರು ಇಡಿ ಕಡೆ ಹಿಂದೆ ಹೋಗ್ರಿ. पतित पावनी माँ गंगा के इस पावन तट पर स्थित यह ऋषिकुंड गंगनानी नामक स्थान है, जो धार्मिक एवं आस्था का केंद्र है। और ये गर्म जल है जो ऊपर से है, जो नीचे को आ रहा है कुंड की ओर। और ये माँ गंगा जी का प्राचीन मंदिर है ऊपर। बोल गंगा मैया की जय। ಗಂಗೋತ್ರಿಗೆ ಬರೋಕ್ಕಿಂತ ಮುಂಚೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದರೆ
ಗಂಗೋತ್ರಿದ ಯಾತ್ರಾ ಪರಿಪೂರ್ಣ ಆಗತ್ತಂತೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಬಿಸಿನೀರು ಮುಟ್ಟೋದಕ್ಕಾಗಲಿಲ್ಲ, ಅಷ್ಟು ಬಿಸಿ ಇತ್ತು. ಗಂಗೇಶ್ವರ್, ಮಹಾದೇವ್, ನಾರಾಯಣ. ಹನುಮಾನ್. मृत्युंजय महादेव राहि माम शरणागत जन्म मृत्यु जराव्याधि पीड़िते कर्म बंधने बोलिए शंकर भगवान की एक ही बार चढ़ाओ सिर एक बार से आकर करिए आप आनंद के साथ यात्रा का आनंद लीजिए। पैदल लोग आते हैं यहाँ पे, जो पैदल यात्रा करते हैं। ನೋಡಿ ಅಲ್ಲಿ ಅದಕ್ಕೆ ಅಭಿಷೇಕ ಮಾಡಿದ್ರಲ್ಲ, ಅದು ತಣ್ಣಗಿದೆ ನೀರು, ಐಸ್ ಥರ ಕೊರಿತಾ ಇತ್ತು. ಇಲ್ಲೂ ನೋಡಿ ಬಿಸಿ ನೀರು ಹೇಗೆ ಹೊಗೆ ಬರ್ತಾ ಇದೆ. ಏನೇನು ಪವಾಡ ಇರುತ್ತೆ ನೋಡಿ. ನೋಡಿದ್ರಲ್ಲ ಎಷ್ಟು ವಿಶೇಷ ಇರುತ್ತೆ ಅಂತ ಹೇಳಿ. ಒಂದು ದೇವಸ್ಥಾನದಲ್ಲಿ ಒಂದೊಂದು ವಿಶೇಷ ಇರುತ್ತೆ. ಇಲ್ಲಿ ನೋಡಿ ಕುದಿಯೋ ನೀರು, ಕೈ ಇಡೋಕ್ಕಾಗಲ್ಲ ನೋಡಿ. ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಹೊಗೆ ಬರ್ತಾ ಇರೋದು. ಎಷ್ಟು ನಮ್ಮ ಡ್ರೈವರ್ ಹೇಳಿದ್ರು, ಇಲ್ಲ ಇಲ್ಲಿ ಓಟ್ ಬನ್ನಿ ಅಂದರು. ಇದು ಇಲ್ಲಿ ಗಂಡು ಮಕ್ಕಳು ಸ್ನಾನ ಮಾಡೋದು, ಹೆಣ್ಮಕ್ಳಿಗೆ ಅಲ್ಲಿ ಆ ಕಡೆ ಇದೆ, ಅಲ್ಲಿ ಸ್ಕ್ರೀನ್ ಎಲ್ಲ ಬಿಟ್ಟಿದ್ರು. ಇಲ್ಲಿ ಗಂಡು ಮಕ್ಕಳದ್ದು. ಓಕೆನಾ? ನೋಡಿ ತುಂಬ ಜನಕ್ಕೆ ಗೊತ್ತಿರಲ್ಲ ಇದು. ಹಾಗಾಗಿ ತುಂಬ ಇಷ್ಟಪಟ್ಟು ನಿಮಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ. ಮತ್ತು ನಾನು ಹೇಳೋದು, ವೀಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂದರೆ ತುಂಬ ಜನ ಇದೆಲ್ಲ ವಯಸ್ಸಾಗಿರೋರು ನೋಡೋದಕ್ಕಾಗಲ್ಲ. ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ನೋಡಲಿ ಅನ್ನೋದು ನನ್ನ ಉದ್ದೇಶ. ದಯವಿಟ್ಟು ವೀಡಿಯೋಗಳನ್ನ ಶೇರ್ ಮಾಡಿ. ಓಕೆನಾ? ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್. ಒಂದು ಸ್ವೆಟರ್ ಎಷ್ಟು ಚೆನ್ನಾಗಿದೆ, 1500 ಹೇಳ್ತಿದ್ದಾರೆ. ತುಂಬ ಚೆನ್ನಾಗಿದೆ, ಎಷ್ಟು ಸಾಫ್ಟ್ ಇದೆ ಗೊತ್ತಾ. ಎಲ್ಲ ಚೆನ್ನಾಗಿದೆ ನೋಡ್ರಿ. ಅದಕ್ಕೆ ಕೇಳಿ ನೋಡಿ. ನೋಡಿ ತುಂಬ ಚೆನ್ನಾಗಿದೆ ನೋಡಿ. 1200 ಹೇಳ್ತಿದ್ದಾರೆ. ಆರು 8ಕ್ಕೆ ಅದಕ್ಕೆ ಇದೊಂದು ಸ್ಟೋಲ್ ತೊಗೊಂಡ್ರು. ಥರ ಚೆನ್ನಾಗಿದೆ, ಥ್ರೆಡ್ ವರ್ಕು. ಹಿಂದೆ ಮುಂದೆ ಏನೂ ಇಲ್ಲ, ಏನೂ ಬರಲ್ಲ, ತುಂಬ ಚೆನ್ನಾಗಿದೆ. ಇರಿ ಅದಕ್ಕೆ ಒದ್ಕೊಂಡು ತೋರಿಸ್ತಾಳೆ. ಅವರು 400 ರೂಪಾಯಿ ಹೇಳಿದ್ರು, ಅದಕ್ಕೆ 250 ರೂಪಾಯಿ ಕೇಳಿದ್ರು. ಕೊಟ್ಟರು 250 ರೂಪಾಯಿಗೆ. ಓದ್ಕೊಂಡು ತೋರಿಸಿ ಅದಕ್ಕೆ. ನೋಡಿ ಮೊದಲೇ ಮಲ್ಕೊತಾಳೆ.
ಮೊದಲೇ ಗಾಡೀಲಿ ನೋಡಿದ ತಕ್ಷಣ ಮಲ್ಕೊಳ್ತಾಳೆ. ಈ ಗ್ರೀನು ಚೆನ್ನಾಗಿತ್ತು, ಈ ಪಾಚಿ ಗ್ರೀನು ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿದೆ, ಲೈಟ್ ಕಲರು ಡಾರ್ಕ್ ಕಲರು. ನೋಡಿ ಇಲ್ಲಿ ಗಂಗೋತ್ರಿ ದೇವಸ್ಥಾನದ ಎದುರುಗಡೆನೇ ಇತ್ತು. 250 ರೂಪಾಯಿ ಕೊಟ್ಟರು, ಚೆನ್ನಾಗಿತ್ತು ನೋಡಿ. ಇಲ್ಲ ರೀ, ನಾನು ಎಲ್ಲೋ ನನಗೆ ಹಾಕ್ಕೊಂಡು ಅಭ್ಯಾಸ ಇಲ್ಲ ರೀ. ಸ್ವೆಟ್ರುಗಳಂದರೆ ಹಾಕ್ಕೊತೀನಿ, ಇದು ಇಲ್ಲ. ನೋಡಿದ್ರೆ ಆಸೆ ಆಗುತ್ತೆ, ಆದರೆ ನಾನು ಯೂಸ್ ಮಾಡಲ್ಲ. ಆ ಗ್ರೀನು ತೊಗೊಂಡ್ರು ನೋಡಿ, 2 ಸೇರಿ 450 ರೀ. 500 ಹ್ಞೂ ನೋಡಿ, ಎಲ್ಲ ಕಡೆನೂ ಚೆನ್ನಾಗಿದೆ. ಹೀಗಿದೆ ಊರು.